ಒಂದು ಕಾಲದಲ್ಲಿ ಶಾಂತಿಯ ನೆಲೆಬೀಡಾಗಿದ್ದಂಥ ಬುದ್ಧಿವಂತರ ಜಿಲ್ಲೆ ಮಂಗಳೂರು ಅಥವಾ ದಕ್ಷಿಣ ಕನ್ನಡ ಇದೆಯಲ್ಲ, ಈಗ ರಕ್ತಪಾತಕ ಅಥವಾ ರಕ್ತಪಾತದ ಸ್ಥಳವಾಗಿ ಮಾರ್ಪಟ್ಟಿದೆ. ಕೋಮು ಸೂಕ್ಷ್ಮ ಸಂಘರ್ಷ ಜಿಲ್ಲೆಯಾಗಿ ಮಾರ್ಪಟ್ಟಿದೆ. ಮಂಗಳೂರು ರಕ್ತ ಚರಿತ್ರೆ ಯಾವಾಗ ಅಂತ್ಯ ಆಗುತ್ತೆ? ಮಂಗಳೂರಿನಲ್ಲಿ ಧರ್ಮದ ದ್ವೇಷದ ಆಧಾರದ ಮೇಲೆ, ಧರ್ಮದ ಕಾರಣಕ್ಕಾಗಿ ಕೊಲೆಯಾಗುವಂಥ ಘಟನೆಗಳು ಯಾವಾಗ ನಿಲ್ಲುತ್ತೆ? ನಿಲ್ಲೋ ಲಕ್ಷಣ ಕಾಣಿಸ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಸುಹಾಸ್ ಶೆಟ್ಟಿ ಕೊಲೆ ಬೆನ್ನಲ್ಲೇ ಮತ್ತೋರ್ವನಿಗೆ ಬೆದರಿಕೆ. ಈಗ ಮುಂದಿನ ಟಾರ್ಗೆಟ್ ಶರಣ್ ಪಂಪ್ವೇಲ್ ಅಂತ ಹೇಳಿ ಪೋಸ್ಟ್ ಹಾಕಲಾಗಿದೆ. ಬಹಿರಂಗವಾಗಿ ಹಿಂದೂ ಮುಖಂಡನಿಗೆ ಜೀವ ಬೆದರಿಕೆ ಒಡ್ಡಲಾಗಿದೆ. ಪೊಲೀಸ್ ಇಲಾಖೆಯ ಕ್ರಮದ ನಡುವೆಯೂ ಕೂಡ ಇಂಥ ಪ್ರಚೋದನಾಕಾರಿ ಪೋಸ್ಟ್ ಇದೆ. ಬಿಎಚ್ಪಿ ಮುಖಂಡ ಶರಣ್ ಪಂಪ್ವೇಲ್, ಬಜರಂಗ ದಳದ ಮುಖಂಡ ಭರತ್ ಕುಂಡೇಲ್ ಇಬ್ಬರಿಗೂ ಕೂಡ ಬೆದರಿಕೆ. ಇನ್ನು ಸಜೀನ್ ಮತ್ತು ಸಜೋವ್ ಕಾಂಟ್ ಹೆಸರಿನ ಖಾತೆಗಳಿಂದ ಈ ಪೋಸ್ಟ್ ಹಾಕಲಾಗಿದೆ. ಒಂದು ಸಣ್ಣ ಪ್ರಚೋದನೆಯ ಕಿಡಿ ಇಡೀ ಮಂಗಳೂರನ್ನೇ ಆಹುತಿ ಪಡೆದುಕೊಳ್ಳುತ್ತೆ. ಒಂದು ಸಣ್ಣ ಕೋಮು ದ್ವೇಷದ ಕಿಡಿ ಇಡೀ ನಾಡನ್ನೇ ಅಶಾಂತಿಮಯ ಮಾಡಿಬಿಡುತ್ತೆ, ಶಾಂತಿಯನ್ನು ಕಿತ್ಕೊಂಡ್ಬಿಡುತ್ತೆ. ಇಲ್ಲಿಯೂ ಕೂಡ ಅಷ್ಟೇ, ಎಲ್ಲೋ ಒಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಲಾದಂಥ ಪೋಸ್ಟ್ಗಳನ್ನು ಅಥವಾ ಕಮೆಂಟ್ಗಳನ್ನು ಯಾವ ಕಾರಣಕ್ಕೂ ಕೂಡ ಅದನ್ನು ಸುಲಭ ಅಂತ ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ಕೆಜೆಹಳ್ಳಿ ಡಿಜೆಹಳ್ಳಿ ಪ್ರಕರಣವೂ ಕೂಡ ಹಾಗೆ ನಡೆದಿದ್ದು. ಯಾರೋ ಒಬ್ಬ ಪ್ರಚೋದನಾಕಾರಿ ಪೋಸ್ಟ್ ಹಾಕಿದ, ಅಲ್ಲಿನ ಶಾಸಕರ ಮನೆಯನ್ನು ಸುಟ್ಟು ಹಾಕಿದ್ರು. ಇಲ್ಲಿಯೂ ಕೂಡ ಅಷ್ಟೇ, ನೆಕ್ಸ್ಟ್ ಟಾರ್ಗೆಟ್ ಶರಣ್ ಪಂಪ್ವೇಲ್ ಅಂತ ಹಾಕಿದ್ದಾರೆ ನೋಡಿ ಕಮೆಂಟ್. ಶರಣ್ ಪಂಪ್ವೇಲ್ ಬಿ ರೆಡಿ ಅಂತ ಹಾಕಿದ್ದಾರೆ. ಇದೆಯಲ್ಲ, ಈ ರೀತಿಯ ಬೆದರಿಕೆ ಹಾಕುವಂಥ, ಈಗ ಕೋಮು ಸಂಘರ್ಷವನ್ನು ತಡೆಗಟ್ಟುವ ಕಾರಣಕ್ಕಾಗಿ ಮಂಗಳೂರಿನಲ್ಲಿ ಅದಕ್ಕೊಂದು ಫೋರ್ಸ್, ಒಂದು ತಂಡವನ್ನೇ ರಚಿಸಲಾಗಿದೆ. ಕೋಮು ಸಂಘರ್ಷದ ಯಾವುದೇ ಘಟನೆಗಳು ನಡೆಯದಂತೆ ಕಟ್ಟೆಚ್ಚರ ವಹಿಸುವ ಸಲುವಾಗಿ ಮೊಟ್ಟ ಮೊದಲ ಬಾರಿಗೆ ಮಂಗಳೂರು ಮತ್ತು ಉಡುಪಿಯಲ್ಲಿ ಪೊಲೀಸರು ಒಂದು ತನಿಖಾ ತಂಡವನ್ನೇ ರಚಿಸಿದ್ದಾರೆ. ಈ ರೀತಿ ಪೋಸ್ಟ್ ಹಾಕುವಂಥವರು, ಪ್ರಚೋದನೆ ಕೊಡುವಂಥವರು, ಅದಕ್ಕೆ ಪುಷ್ಟಿ ಕೊಡುವಂಥವರು, ಕಮೆಂಟ್ ಮಾಡುವಂಥವರು ಎಲ್ಲವನ್ನೂ ಕೂಡ ಅಬ್ಸರ್ವ್ ಮಾಡ್ತಾರೆ. ಕಿಡಿ ಹಚ್ಚುವ ಪ್ರಚೋದನಕಾರಿ ವ್ಯಕ್ತಿಗಳನ್ನು ಹೆಡೆಮುರಿ ಕಟ್ಟದೆ ಹೋದರೆ ಮಂಗಳೂರಿನಲ್ಲಿ ಉಂಟಾಗಿರುವಂಥ ಕೋಮು ದ್ವೇಷದ ದಳ್ಳುರಿಯನ್ನು ನಂದಿಸಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಹೀಗಾಗಿ ಇಂಥವ್ರನ್ನ ಮಟ್ಟ ಹಾಕಬೇಕು. ಸುಖ ಸುಮ್ಮನೆ ಕೆಡಕುವಂಥ, ಸುಖ ಸುಮ್ಮನೆ ಪ್ರಚೋದನೆ ನೀಡುವಂಥ ಕೆಲಸವನ್ನು ಮಾಡಬಾರ್ದು. ಸಜೀವ್ ಕಾಂಟ್ ಅಂತೇನೋ ಹೆಸರಿದೆ, ಅವನ್ಯಾರು ಏನು ಎತ್ತ ಅಂತ ಕಂಡು ಹಿಡಿದು ಅವನನ್ನು ಒದ್ದು ಒಳಗೆ ಹಾಕಬೇಕು. ಫಸ್ಟು ಬಹಿರಂಗವಾಗಿ ಬೆದರಿಕೆ ಅದು, ಕೊಲೆ ಬೆದರಿಕೆ ಅದು. ಸೊ ಇಂಥವ್ರನ್ನ ಮಟ್ಟ ಹಾಕದೆ ಹೋದರೆ ಮಂಗಳೂರು ಮತ್ತು ಉಡುಪಿಯಲ್ಲಿ ಶಾಂತಿಯನ್ನು ಕಂಡುಕೊಳ್ಳೋದು ಊಹೆ ಮಾತ್ರ, ಭ್ರಮೆ ಅಷ್ಟೇ ಅದು. ನೋಡ್ತಾ ಇದ್ದೀವಿ, ಕೋಮು ದ್ವೇಷದ ಕಾರಣಕ್ಕಾಗಿ ಶಿವಮೊಗ್ಗದ ಹರ್ಷ ಕೊಲೆಯಾದ ನಂತರದಲ್ಲಿ ನಿರಂತರವಾದಂಥ ಹಲ್ಲೆಗಳು, ನಿರಂತರವಾದಂಥ ಅಟ್ಯಾಕ್ಗಳು, ಅದು ಕೂಡ ಧರ್ಮದ ವಿಚಾರದಾಗಿ ಪಹಲ್ಗಾಮ್ನಲ್ಲಿ ಅಟ್ಯಾಕ್ ನಡೆದಿದೆ. ಬಟ್ ಅಟ್ಯಾಕ್ ಮಾಡಿದಂಥವರು ಉಗ್ರಗಾಮಿಗಳು. ಇಲ್ಲಿ ನಮ್ಮ ನಾಡಿನೊಳಗಿದ್ದೆ, ನಮ್ಮ ಜೊತೆ ಬದುಕಿದ್ದೆ, ಧರ್ಮದ ಕಾರಣಕ್ಕಾಗಿ ದ್ವೇಷವನ್ನು ಇಟ್ಟುಕೊಂಡು ಕೊಲೆ ಮಾಡುವ ಹಂತಕ್ಕೆ ಹೋಗ್ತಾರೆ ಅಂತ ಹೇಳಿದರೆ ಖಂಡಿತವಾಗೂ ಕೂಡ ಇದನ್ನು ಒಪ್ಪುವ, ಇದನ್ನು ಸಹಿಸುವ ಆ ಪರಮ ದೊಡ್ಡ ಗುಣವನ್ನು ಸರ್ಕಾರ ತೋರಿಸಬಾರ್ದು, ತೋರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಇಂಥದ್ದನ್ನು ಯಾರೂ ಕೂಡ ಸಹಿಸೋದಿಲ್ಲ. ಯಾರು ಇವನು ಹೀಗೆ ಬಹಿರಂಗವಾಗಿ ಪೋಸ್ಟ್ ಹಾಕಿದ, ಬಹಿರಂಗವಾಗಿ ಕಮೆಂಟ್ ಹಾಕಿದವನು ಯಾರು? ಸೋಷಿಯಲ್ ಮೀಡಿಯಾ ಇದೆ ಎನ್ನುವ ಕಾರಣಕ್ಕಾಗಿ ಏನು ಬೇಕಾದ್ರೂ ಬರಿಬೋದಾ? ಯಾರು ಹೇಳೋರು ಕೇಳೋರು ಇಲ್ವಾ? ಇಂಥ ಬೆದರಿಕೆಗಳ ಕಾರಣಕ್ಕಾಗಿಯೇ, ಇಂಥ ಪೋಸ್ಟ್ಗಳ ಕಾರಣಕ್ಕಾಗಿಯೇ ಉದ್ರಿಕ್ತರಾಗುವಂಥ, ಪ್ರಚೋದನೆಗೊಳ್ಳುವಂಥ ಒಂದು ದೊಡ್ಡ ಪಡೆ ಇರುತ್ತೆ. ಅದು ಇಂಥ ವಿಚಿತ್ರಕಾರಿ ರೀತಿಯ ಕೆಲಸವನ್ನು ಮಾಡುತ್ತೆ. ಸಜೋವ್ ಕಾಂಟ್ ಅಂತ ಹೇಳಿ ಅವ್ರು ಯಾರು, ಏನು ಎತ್ತ ಪೊಲೀಸರು ಕಂಡು ಹಿಡಿಯಬೇಕಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹೇಳಿ ಕೇಳಿ ಕರಾವಳಿ ಭಾಗದಲ್ಲಿ ಅತ್ಯಂತ ಶಾಂತಿಯ ನೆಲೆಬೀಡಾಗಿದ್ದ, ಬುದ್ಧಿವಂತರ ನಾಡಾಗಿದ್ದ ಕರಾವಳಿ ಇದೀಗ ಕೋಮು ದೇಶದ ದಳ್ಳುರಿಗೆ ಸಿಲುಕಿ
ನರಳಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಇಂಥ ಸಣ್ಣ ಪ್ರಚೋದನಾಕಾರಿ ಕಿಡಿಗಳು ಕೂಡ ಬಹಳ ದೊಡ್ಡ ಮಟ್ಟಕ್ಕೆ ವ್ಯಾಪಿಸುತ್ತೆ. ಯಾರಿವನು ಹೀಗೆ ಕಮೆಂಟ್ ಹಾಕಿದ್ರು ಕೂಡ ಇಲ್ಲಿವರೆಗೂ ಕ್ರಮ ಇಲ್ವಾ? ಹೇಳಿ ಕೇಳಿ ಇಂಥ ಕೋಮು ದ್ವೇಷವನ್ನು ತಡೆಗಟ್ಟಲಿಕ್ಕೆ ಒಂದು ತಂಡವನ್ನು ರಚಿಸಲಾಗಿದೆ. ಇಂಥವ್ರ ಮೇಲೆ ನಿಗಾ ಇಡದೆ ಹೋದರೆ ಅಲ್ಲಿ ಶಾಂತಿ ನೆಲೆಸಕ್ಕೆ ಸಾಧ್ಯನಾ ಆದಿತ್ಯ? ನಿಜಕ್ಕೂ ದಶರಥ್, ಈ ಸಾಮಾಜಿಕ ಜಾಲತಾಣದಲ್ಲಿ ಪುಂಡಾಟವನ್ನ ಮೆರೆಯುವಂತವರು ಯಾರಿದ್ದಾರೋ ಸಮಾಜದ ಶಾಂತಿಯನ್ನ ಕೆಡಿಸುವಂತಹ ರೀತಿಯಲ್ಲಿ ಇವರ ವಿರುದ್ಧ ಕ್ರಮ ನಿಜಕ್ಕೂ ಅವಶ್ಯಕವಾಗಿದೆ ಮತ್ತು ಕಠಿಣ ಕ್ರಮ ಆಗಿದೆ. ಮುಂದೆ ಜೀವನಕ್ಕೊಂದದ್ದು ಪಾಠವಾಗಬೇಕಾಗಿದೆ. ಯಾಕಂದ್ರೆ ದಶರಥ್, ಮೊನ್ನೆಯ ಸುಹಾಸ್ ಶೆಟ್ಟಿಯ ಕೊಲೆಯ ಬಳಿಕ ಅನೇಕ ಅಮಾಯಕರ ಮೇಲೆ ದಾಳಿಗಳಾಗಿದೆ. ಏನು ಸಭ್ಯಸ್ಥರು ರಾತ್ರಿ ಅಥವಾ ಬೇರೆ ಟೈಮಲ್ಲಿ ರೋಡ್ಗಿಳಿಯೋದಕ್ಕೂ ಕೂಡ ಹೆದರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪ್ರವಾಸೋದ್ಯಮಕ್ಕೆ ಹೆಸರುವಾಸಿಯಾದಂತಹ ಮಂಗಳೂರಿಗೆ ಜನ ಬರೋದಕ್ಕೆ ಹೆದರ್ತಾ ಇದ್ದಾರೆ. ಇಂಥ ಟೈಮಲ್ಲಿಯೂ ಕೂಡ ಮೊನ್ನೆಂತ ಒಂದು ಕೋಮು ಸಂಘರ್ಷ ನಡೆದಿದೆ, ಆ ವಾತಾವರಣ ನಿರ್ಮಾಣ ಈ ಟೈಮಲ್ಲಿ ಮತ್ತೆ ಪ್ರಚೋದನೆಯನ್ನು ನೀಡುವಂಥದ್ದು. ಯಾಕಂದ್ರೆ ಈ ಸಾಮಾಜಿಕ ಜಾಲತಾಣಗಳ ಮೂಲಕ ಮೊನ್ನೆ ಸುಹಾಸ್ ಶೆಟ್ಟಿಯ ಒಂದು ಕೊಲೆಯಾಗುವವರೆಗೂ ಕೂಡ ಇಂಥ ಸಾಮಾಜಿಕ ಜಾಲತಾಣಗಳಲ್ಲಿ ದುಷ್ಕರ್ಮಿಗಳು ಅಟ್ಟಹಾಸವನ್ನ ಮೆರಿತಾ ಇದ್ರು ಕೂಡ ಯಾರು ಅದನ್ನು ಅಷ್ಟು ಗಂಭೀರವಾಗಿ ಪರಿಗಣಿಸಿರ್ಲಿಲ್ಲ. ಆದ್ರೆ ಅಂಥದ್ದೇ ಸಾಮಾಜಿಕ ಜಾಲತಾಣದಲ್ಲಿ ಸುಹಾಸನ್ನ ಎತ್ತಿತು ನಾವು ಅನ್ನುವ ರೀತಿಯಲ್ಲಿ ಪೋಸ್ಟ್ ಅನ್ನ ಹಾಕಿದ್ರು, ಡೇಟ್ ಅನ್ನ ಕೂಡ ಫಿಕ್ಸ್ ಮಾಡಿದ್ರು. ಅದಾದ ಬಳಿಕ ಸುಹಾಸ್ ಶೆಟ್ಟಿಯ ಮರ್ಡರ್ ಆಗಿತ್ತು. ಈ ಬೆನ್ನಲ್ಲೇ ಮತ್ತೆ ಈ ಅಟ್ಟಹಾಸ ಮುಂದುವರೆದಿದೆ. ಒಂದಿಷ್ಟು ಫೇಕ್ ಅಕೌಂಟ್ಗಳ ಮೂಲಕ ಪ್ರಮುಖವಾಗಿ ಹಿಂದೂ ಮುಖಂಡ, ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ ಮುಖಂಡ ಶರಣ್ ಪಂಪೇಲ್ಗೂ ಕೂಡ ಬೆದರಿಕೆಯನ್ನ ಹಾಕಲಾಗಿದೆ. ಶರಣ್ ಪಂಪೇಲ್ ಮುಂದಿನ ಟಾರ್ಗೆಟ್ ನೀನೆ, ಸಾಯೋದಕ್ಕೆ ರೆಡಿ ಆಗಿರುವಂತಹ ರೀತಿಯ ಪೋಸ್ಟ್ ಅನ್ನ ರಾಜಾರೋಷವಾಗಿ ಹಾಕ್ತಾ ಇದ್ದಾರೆ. ಕಾಮೆಂಟ್ ಮೂಲಕ ಕೂಡ ಹಾಕ್ತಾ ಇದ್ದಾರೆ. ಮತ್ತು ಈ ಹಿಂದೆ ಅಶ್ರಫ್ ಕಲಾಯ್, STPI ಮುಖಂಡ ಅಶ್ರಫ್ ಕಲಾಯ್ ಹತ್ಯೆಯ ಪ್ರಮುಖ ಆರೋಪಿ ಆಗಿದ್ದಂತಹ ಭರತ್ ಕುಂಡೇಲ್ಗೂ ಕೂಡ ಜೀವ ಬೆದರಿಕೆಯನ್ನ ಹಾಕಲಾಗ್ತಾ ಇದೆ. ನೆಕ್ಸ್ಟ್ ಟಾರ್ಗೆಟ್ ಭರತ್ ಕುಂಡೇಲ್ ಅನ್ನುವಂತಹ ರೀತಿಯಲ್ಲೂ ಕೂಡ ಪೋಸ್ಟ್ ಮಾಡಲಾಗ್ತಾ ಇದೆ. ಇಷ್ಟೆಲ್ಲ ಮಾಡ್ತಾ ಇದ್ರು ಕೂಡ ಮಂಗಳೂರು ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ ಅನ್ನುವಂಥದ್ದೇ ಪ್ರಮುಖ ಪ್ರಶ್ನೆ. ಮೊನ್ನೆ ಸುಹಾಸ್ ಶೆಟ್ಟಿಯ ಮರ್ಡರ್ ಆದ ಬಳಿಕ ಈ ತರ ಪ್ರಚೋದನಾಕಾರಿ ಪೋಸ್ಟ್ ಹಾಕುವವರ ವಿರುದ್ಧ ಪ್ರಕರಣಗಳು ದಾಖಲಾಗಿತ್ತು. ಒಂದಲ್ಲ ಎರಡಲ್ಲ, ಸುಮಾರು 12 ಪ್ರಕರಣಗಳು ಈ ತರ ಕೊಲೆ ಬೆದರಿಕೆ ಹಾಕುವಂತದ್ದು, ಟಾರ್ಗೆಟ್ ಫಿಕ್ಸ್ ಅನ್ನುವಂಥ ರೀತಿ ಎಚ್ಚರಿಕೆಯನ್ನು ನೀಡುವಂತವರ ವಿರುದ್ಧ 12 ಪ್ರಕರಣಗಳು ದಾಖಲಾಗಿದೆ. ಮಂಗಳೂರಿನ 7 ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣ ದಾಖಲಾದರೂ ಕೂಡ ಇದನ್ನ ಹತ್ತಿಕ್ಕೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ದಶರಥ್, ಇದು ಇನ್ನೊಂದು ಹಂತಕ್ಕೆ ಹೋಗಿ ಭರತ್ ಕುಂಡೇಲ್ ವಿಚಾರವಾಗಿ ಏನು ಇನ್ನಷ್ಟು ಪೋಸ್ಟ್ಗಳು ಯಾವ ತರ ಇದೆ ಅಂದ್ರೆ, ವಿದ್ ತಲ್ವಾರ್ ಕೆಲವೊಂದಿಷ್ಟು ಆರೋಪಿಗಳು ಫೋಟೋಗಳನ್ನು ಹಾಕ್ತಾ ಇದ್ದಾರೆ. ಟಾರ್ಗೆಟ್ ಫಿಕ್ಸ್ ಆಗ್ತಾ ಇದೆ, ಇದೇ ತಲ್ವಾರ್ ಮೂಲಕ ನಾವು ಹತ್ಯೆಯನ್ನ ಮಾಡೋದಕ್ಕೆ ಸಜ್ಜಾಗಿದ್ದೀವಿ ಅನ್ನುವಂಥ ರೀತಿಯಲ್ಲೂ ಕೂಡ ಪೋಸ್ಟ್ ಗಳನ್ನ ಹಾಕ್ತಾ ಇದ್ದಾರೆ. ರಿವೆಂಜ್ ಸೂನ್ ಅನ್ನುವಂಥ ರೀತಿಯ ಪೋಸ್ಟ್ ಗಳನ್ನ ಹಾಕ್ತಾ ಇದ್ದಾರೆ. ಹಾಗಾದ್ರೆ ಇವರ ಉದ್ದೇಶ ಏನು? ಈ ಹಿಂದೆ ಸುಹಾಸ್ ಶೆಟ್ಟಿಯ ಹತ್ಯೆ ವಿಚಾರದಲ್ಲಿ ಕೂಡ ಇದೇ ತರ ಪೋಸ್ಟ್ ಹಾಕಲಾಗಿತ್ತು, ಆತನ ಮರ್ಡರ್ ಆಗಿದೆ. ಈಗ ಮತ್ತೆ 2 ಹಿಂದೂ ಮುಖಂಡರ ವಿರುದ್ಧ ಕೂಡ ಇದೇ ತರ ಕೊಲೆ ಬೆದರಿಕೆಯನ್ನು ಹಾಕಲಾಗ್ತಾ ಇದೆ. ವಿದ್ ತಲ್ವಾರ್ ಪೋಸ್ಟ್ ಮಾಡ್ತಾ ಇದ್ದಾರೆ. ಹೀಗಾಗಿ ಮಂಗಳೂರು ಪೊಲೀಸ್ ಇಲಾಖೆ ಬಹಳಷ್ಟು ಎಚ್ಚೆತ್ತುಕೊಳ್ಳುವಂತ ಅವಶ್ಯಕತೆ ಇದೆ. ಇದು ಫೇಕ್ ಪೇಜ್ಗಳು ಯಾರಿದ್ದಾರೋ, ಇದರ ಹಿಂದೆ ಯಾರಿದ್ದಾರೋ ಅವರನ್ನ ವಶಕ್ಕೆ ಪಡೆಯುವಂತ ಅವಶ್ಯಕತೆ ಇದೆ. ಈ ಹತ್ಯೆಗಳಿಗೂ ಮತ್ತು ಈ ಫೇಕ್ ಪೇಜ್ಗಳನ್ನ ಹ್ಯಾಂಡಲ್ ಮಾಡ್ತಾ ಇರುವಂತವರಿಗೂ ಮತ್ತು ಈ ಕಮೆಂಟ್ ಮೂಲಕ ಬೆದರಿಕೆಯನ್ನು ಹಾಕ್ತಾ ಇರುವಂತವರಿಗೆ ಏನಾದರೂ ಸಂಬಂಧ ಇದೆಯಾ, ಈ ಬಗ್ಗೆ ತನಿಖೆ ನಡೆಸುವಂತ ಒಂದು ಅವಶ್ಯಕತೆಗಳು ಕೂಡ ಇದೆ. ದಶರಥ್, ಎಸ್, ಥ್ಯಾಂಕ್ ಯು ಆದಿತ್ಯ ನಿಮ್ಮಲ್ಲ ಮಾಹಿತಿಗೆ.